ಇಲ್ಲಿಗೆ ಬಂದಿರೋದ್ರಿಂದ ಧನ್ಯವಾದ ಹೇಳಿ ಸ್ಟೇಜ್ ಮುಂದಿನವರು ನಾನು ಬಂದ ಕಡೆ ಇರೋರು ರಂಜಿತ್ ಅಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೋಟೋ ನ್ಯಾಯ ಫೌಂಡೇಶನ್ ಅವರು, ನನ್ನ ಎಡದ ಕಡೆ ಕೂತಿರೋರು ಪ್ರಕಾಶ್ ಮೇತಿ ಅಂತ ಸೆಲ್ಕೋ ಫೌಂಡೇಶನ್ ಅನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸ್ಪೀಕ್ ಮಾಡ್ತಿರೋದು ಏನಕ್ಕೆ ಅಂತ ಯಾವ ವಿಷಯದ ಬಗ್ಗೆ ಅಂದರೆ ನಮ್ಮ ಸೌರಶಕ್ತಿ ಸ್ವಉದ್ಯೋಗ ಮೇಳನ 19ನೇ ತಾರೀಕು ಜುಲೈ 19ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಪಾಂಡವಪುರ PFSMS ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಮಾಹಿತಿ ಕೊಡೋಕ್ಕೋಸ್ಕರ ಇದೊಂದು ಪ್ರಶ್ನೆ ಮಾಡಿರೋದು. ಯಾಕೆ ಮಾಡ್ತೀವಿ ಇದ್ರದ್ದು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಎಲ್ಲ ಕಡೆ ಹೋಗಿ SHGಗಳು ಮೇನ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿದೆ ಮಹಿಳೆಯರಿಗೆ ಇವ್ರನ್ನ ಮೇಲೆತ್ತಬೇಕು ಅನ್ನೋದಕ್ಕೆ ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡಿದ್ರೆ ಸರಿಯಾಗುತ್ತೆ ಅಂತ ನಾವು ಯೋಚನೆ ಮಾಡಿ ನಾವು ಈ ಕೆಲಸನ ಕೈ ತಗೊಂಡಿದ್ದೀವಿ. ಗೊತ್ತಿರೋಂಗೆ SHGಗಳಲ್ಲಿ ಎಲ್ಲ ಸಾಲ ಕೊಟ್ಟು ಆ ಸಾಲನ ಬೇರೆ ಬೇರೆ ಈ ಸೊಸೈಟಿಗಳಿಂದ ಸಾಲ ಕೊಡ್ತಾರೆ ಅಥವಾ ಬೇರೆ ಸಂಸ್ಥೆಗಳಿಂದ ಸಾಲ ಕೊಡ್ತಾರೆ. ಅದೇನಿದ್ರು ಸಾಲ ತಗೊಂಡು ಇಂಗ್ಲೀಷ್ ಏನು ಮಾಡ್ತಾರೆ ಅನ್ನೋದನ್ನ ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೇವೆ. ಯಾವ ಥರ ಅದನ್ನು ಜ್ಞಾನ ಉಪಯೋಗಿಸ್ಕೊಂಡು ಅವ್ರನ್ನ ಅವ್ರ ಜೀವನ ಮೇಲೆ ನಿಂತ್ಕೋಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಅದ್ರದ್ದು ಇದನ್ನೆಲ್ಲ ತಲೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ 46% ಏನು ನಮ್ಮ ಹಳ್ಳಿಗಳಿಂದ ಈ ಕಾಂಟ್ರಿಬ್ಯೂಟ್ ಆಗಿರೋಂಥ ಇನ್ಕಮ್ಗೆ ಬರೀ 46% ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಯಾಕಂದರೆ ನಾವು ಇರೋಂಥದ್ದು 65% ಏನು ರೂಲ್ ವರ್ಕ್ಫೋರ್ಸ್ ಇದ್ದೀವಿ ಅದರಲ್ಲಿ ಹೆಂಗಸರಿದ್ದಾರೆ. 45% ಮಾತ್ರ ಹೆಂಗಸರು, 65% ಜಾಸ್ತಿ ಜನರು ಹೆಂಗಸರು ಕೆಲಸ ಮಾಡೋದು. ಆ 65% ಕೆಲಸ ಮಾಡೋಂಥ ಹೆಂಗಸರು ಬರೀ 18% GDPಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಆಮೇಲೆ ಅದರಲ್ಲೂ ಇನ್ನೂ ಆಳವಾಗಿ ನೋಡ್ಬೇಕಂದ್ರೆ 2% ಏನು ಸಂಸ್ಥೆಗಳನ್ನ ಹೆಂಗಸರು ಶುರು ಮಾಡ್ತಾರೆ ಹಳ್ಳಿಗಳಲ್ಲಿ SHGಗಳ ಮೂಲಕ. ಬರೀ 2% ಆಫ್ ದ ಎಂಟರ್ಪ್ರೈಸಸ್ಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ 98%ಗೆ ನಾವು ಸಪೋರ್ಟ್ ಕೊಡೋಕ್ಕಾಗ್ತಲ್ಲ. ಈ ಒಂದು ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಡೀಟೇಲ್ಸ್ ಎಲ್ಲ ಪ್ರಕಾಶ್ ಅವರು ಹೇಳ್ತಾರೆ. ನಾವು ಈ ಶನಿವಾರ ಶುರು ಮಾಡ್ತಿರೋಂಥದ್ದು ಸುಮಾರು 800 ಜನ ಮಹಿಳೆಯರನ್ನ ಕರೆಸಿ ಅವ್ರಿಗೆ ಯಾವ ಥರ ಸ್ವಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು, ಅದಕ್ಕೆ ಏನು ಸಪೋರ್ಟ್ ಕೊಡ್ತೀವಿ, ಇದ್ರ ಬಗ್ಗೆ ಎಲ್ಲ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ. ಆ ಒಂದು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮೇಲೆ ಕೆತ್ತಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇದು ಕಸ್ಬಾ ಹೋಬಳಿಯ ಪಾಂಡವಪುರ ತಾಲೂಕು ಕಸ್ಬಾ ಹೋಬಳಿ ಫಸ್ಟ್ ತಗೊಂಡಿದ್ವಿ. ಒಂದೊಂದು ಹೋಬಳಿಗೆ ನಿಮಗೆ ಗೊತ್ತಿರೋಂಗೆ ಈಗ ನಮ್ಮ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಸುಮಾರು 10,000 ಜನ ಮಹಿಳೆಯರು SHGಗಳಲ್ಲಿ ಇದ್ದಾರೆ. ಈಗ ಇನ್ನೂ ಅದಕ್ಕೆ ಜಾಸ್ತಿ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಇದು ಮೊದಲನೇ ಒಂದು ಕಾರ್ಯಕ್ರಮ. ಇದ್ರ ಬಗ್ಗೆ ಪ್ರಕಾಶ್ ಅವರು ಮಾಹಿತಿ ಎಲ್ಲ ಮಾಧ್ಯಮಿಕರಿಗೆ. ಸೊ ಈಗ ಸರ್ ಹೇಳಿದೆ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಕಸ್ಬಾ ಹೋಬಳಿಯನ್ನೇ ಒಂದು ಹೋಬಳಿನ ಮಟ್ಟದಲ್ಲಿ ಅಂದರೆ ಹಂತವಾಗಿ ಹೋಗುವಂಥ ದೃಷ್ಟಿಯಲ್ಲಿ ಕಸ್ಬಾ ಹೋಬಳಿಯಲ್ಲಿ ಬರ್ತಕ್ಕಂಥ 8 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ SHG ಮಹಿಳೆಯರು ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ಅಂದ್ಕೊಂಡಿದ್ವಿ, ಉದ್ದೇಶ ಮಾಡ್ಕೊಂಡಿದ್ವಿ. ಸೊ ಇದರ ಉದ್ದೇಶ ಏನಂದ್ರೆ ಇಲ್ಲಿ ಸೌರಶಕ್ತಿ ಸ್ವ ಉದ್ಯೋಗ ಮೇಳ ಪಾಂಡವಪುರ ಅಂತ ಇದರ ಹೆಸರು. ಸೊ ಇಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಂಜೀವಿನಿ NRLM ಸಂಸ್ಥೆ ಮತ್ತು ಈ ಥರ ಏನು ತಾಲೂಕ್ ಪಂಚಾಯತಿ, ಸೊ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಈ ಥರ ಬೇರೆ ಬೇರೆ ಇಲಾಖೆಗಳನ್ನು ನಾವು ಜೊತೆಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಸೊ 19ನೇ ತಾರೀಕು ಇದಕ್ಕೆ ನಮ್ಮ ನಿರೀಕ್ಷೆ ಅಂದರೆ ಸುಮಾರು 800 ಮಹಿಳೆಯರು. ಸರ್ ಹೇಳಿದಾಗ ನಾವು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಬರೀ ಏನು ವಿಚಾರಗೋಷ್ಠಿಗಳು ಹೇಳೋದಾಗಲಿ ಬರೀ ಭಾಷಣಗಳಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಪ್ರಾತ್ಯಕ್ಷಿಕೆಗಳು ಇರ್ತವೆ. ಮಹಿಳೆಯರು ಮಾಡ್ತಕ್ಕಂಥ ಮನೆಯಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಅವರು ಮನೆಯಲ್ಲೇ ಕೊಂಡು ಸ್ವ ಉದ್ಯೋಗವನ್ನು ಮಾಡಬಹುದು. ಅದು ಸೌರಶಕ್ತಿಯನ್ನು ಬಳಸಿಕೊಂಡು ಅವರ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ತೊಂದರೆ ಆಗದಂಗೆ ಅವರ ಆದಾಯವನ್ನು ಗಳಿಸ್ಬೋದು.
ಸೊ ನಮ್ಮ ದೇಶಕ್ಕೆ ಅದೇ ಸರ್ ಹೇಳ್ದಂಗೆ ಮಹಿಳೆಯರದೇ ಜಾಸ್ತಿ GDP-ಯಲ್ಲಿ ಆದಾಯವನ್ನು ಕೊಡ್ತಾ ಬಂದಿದೆ. ಸೊ ಅದು ಡೇಟಾ ಪ್ರಕಾರ. ಸೊ ನಾವು ಹೇಳಬೇಕಂದ್ರೆ ಈ ಮಹಿಳೆಯರು ಮನೆಯಲ್ಲಿ ಇಟ್ಕೊಂಡೇ ಉದ್ಯೋಗ ಮಾಡಿ ಅವರು ಸ್ವಾವಲಂಬಿಗಳಾಗಬೇಕು. ಯಾಕಂದರೆ ಮಹಿಳೆಯರು ಹೈನುಗಾರಿಕೆಯಲ್ಲಿ ತೊಡಗಿರ್ತಾರೆ ಅಥವಾ ಕೃಷಿ ಕ್ಷೇತ್ರದಲ್ಲಾಗಲಿ ಅಥವಾ ಕಿರುಆಹಾರ ಘಟಕಗಳನ್ನ ಮಾಡೋದಾಗಲಿ ಈ ಥರ ಮಾಡಿ ಅವರು ಸಣ್ಣ ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ಈಗ ಮನೆಯಲ್ಲಿ ಇಟ್ಕೊಂಡು ಹಪ್ಪಳ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ ಅಥವಾ ರೋಟಿ ಮಾಡ್ತಾರೆ, ಪರೋಟ ಮಾಡ್ತಾರೆ. ಈ ಥರ ಬೇರೆ ಬೇರೆ ಹೈನುಗಾರಿಕೆಯಲ್ಲಿ ಬಂದರೆ ಒಂದು 10 ಹಸುಗಳನ್ನ ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾರೆ. ಅದನ್ನು ಹಾಲನ್ನು ಡೈರಿಗೆ ಹಾಕೋದು. ಈ ಥರ ಇದಕ್ಕೆಲ್ಲ ನಾವು ತಂತ್ರಜ್ಞಾನ ಜೊತೆಗೂಡಿ ಮತ್ತು ಅದಕ್ಕೇನು ಸ್ಕೀಮ್ಗಳಲ್ಲಿ ಏನು ಸಪೋರ್ಟ್ ಬೇಕು ಅಥವಾ ಬೇರೆ ಬೇರೆ ಯಾವ ರೀತಿ ತರಬೇತಿ ಬೇಕು ಅಥವಾ ಯಾವ ಥರ ಬ್ಯಾಂಕರ್ಸ್ನ ಇನ್ವಾಲ್ವ್ ಮಾಡಬೇಕು, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳಾಗಲಿ ಎಲ್ಲನೂ ಮಹಿಳೆಯರಿಗೆ ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿ ಒಟ್ಟಾರೆಯಾಗಿ ಅವನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು. ನಾವು ಮಹಿಳಾ ಏನು ಸ್ವಾವಲಂಬಿಗಳಾಗಿ ಅನ್ನೋದು ಹೇಳೋದಕ್ಕಿಂತ ಅವ್ರನ್ನ ನಾವು ಕಸಬಾ ಹೋಬಳಿಯಲ್ಲಿ ಈ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದು ಕಾರ್ಯರೂಪಕ್ಕೆ ತರ್ತಾ ಇದ್ವಿ. ಮಾನ್ಯ ದರ್ಶನ್ ಸರ್ ಮೂಲಕ ನಾವು ಪುಟ್ಟನಾಯಕ್ ಫೌಂಡೇಶನ್, ಸೆಲ್ಕೋ ಫೌಂಡೇಶನ್ ಜೊತೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ. ಇದರಲ್ಲಿ 800 ಮಹಿಳೆಯರು ಆಲ್ರೆಡಿ ನಾವು ಈಗ ರಣಜಿತ್ ಸರ್ ನಮ್ಮ ಟೀಮ್ ಎಲ್ಲ ಇದು ಮಾಡಿದ್ದಾರೆ. ಅಂದರೆ ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರಿಗೆ ಆಸಕ್ತಿ ಇದೆ. ಸೊ 319 ಸ್ವಸಹಾಯ ಗುಂಪುಗಳಿದ್ದಾವೆ 8 ಗ್ರಾಮ ಪಂಚಾಯತಿಯಲ್ಲಿ. ಸೊ ಅದರಲ್ಲಿ ಬರೀ ಆಯ್ಕೆ ಮಾಡಿದ್ದೀವಿ ನಾವು, ಯಾರ್ಯಾರು ಆಸಕ್ತರಿದ್ದಾರೆ ಅಂಥವ್ರನ್ನ ಕರೆದು ಉದ್ಯೋಗ ಮಾಡಿದ್ರೆ ಅವರು ನಂತರ ಬೇರೆಯವ್ರಿಗೆ ಹೇಳಿ ಅವರೆಲ್ಲ ಸ್ವಾವಲಂಬಿಗಳಾಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಸೌರಶಕ್ತಿ ಸ್ವ ಉದ್ಯೋಗ ಮೇಳವನ್ನು 19ನೇ ತಾರೀಕು ಪಾಂಡವಪುರದಲ್ಲಿ TAPC ರೈತ ಸಭಾಭವನದಲ್ಲಿ ಆಯ್ಕೆ ಮಾಡ್ತೀವಿ. ಸೊ ಅಲ್ಲಿ ಪ್ರಾತ್ಯಕ್ಷಿಕ ಇರುತ್ತೆ ಮತ್ತು ಇದು ಯಾವುದೇ ರೀತಿ ವ್ಯಾವಹಾರಿಕತೆನೂ ಹೊರತಾಗಿದೆ. ಅಂದರೆ ಇವೆಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಾವೆಲ್ಲ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಸಹಕಾರದ ಮೂಲಕ ಇನ್ನೂ ಹೆಚ್ಚಿನ ಮಹಿಳೆಯರಿಗೆ ಗ್ರಾಮೀಣ ಮಟ್ಟದಲ್ಲಿ ತಲುಪಿ ಅಂತ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ನಮ್ಮ ಸಹಕಾರ ಮಿಷಿನ್ಗಳ ಸೌರಶಕ್ತಿ. ಈಗ ನಾವು ಉದಾಹರಣೆ ಪಾಪಡ ಮಿಷಿನ್ ಹೇಳಿ ಸರ್, ಅದೇ ಹಪ್ಪಳ ಮಾಡುವಂಥದ್ದು. ಸೊ ಒಂದು ಕನ್ವೇರ್ ಬೆಲ್ಟ್ ಇದೆ, ಅದಕ್ಕೆ ನಾವು ಅಲ್ಲಿ ಪ್ರಾತ್ಯಕ್ಷಿಕೆಗಳನ್ನ 16 ಸ್ಟಾಲ್ಗಳನ್ನು ಹಾಕ್ತೇವೆ, 16 ಸ್ಟಾಲ್ಸ್. ಸೊ ಅದರಲ್ಲಿ ಒಂದೊಂದು ಸ್ಟಾಲಲ್ಲಿ ಕೋಡ್ಬಳೆ ಮಷಿನ್, ಒಂದು ಸ್ಟಾಲಲ್ಲಿ ಚಕ್ಲಿ ಮಷಿನ್ ಇರುತ್ತೆ. ಅದಕ್ಕೆ ಸೌರಶಕ್ತಿ ಏನಾದ್ರು ಟಾಪ್ HP 1 HP ಮೋಟ್ರ್ ಕೂಡ ರನ್ ಆಗುತ್ತೆ. ಅಪ್ ಟು 5 HP ವರೆಗೆ ಸೋಲಾರಿಂದ ರನ್ ಮಾಡ್ಬೋದು. ಸೊ DC ಮತ್ತು AC ಅಂತ ಕರೆಂಟ್ ಅದು ಯಾವ ರೀತಿ ಅವರಿಗೆ ಮನೆಯಲ್ಲಿ 4 ತಾಸು ಕೆಲಸ ಮಾಡ್ತಾರ ಅಥವಾ ಒಂದು ದಿನಕ್ಕೆ 1 ಕ್ವಿಂಟಲ್ ಚಕ್ಲಿ ಮಾಡ್ತಾರ ಅಥವಾ 35 kg ಚಕ್ಲಿ ಮಾಡ್ತಾರ ಅಥವಾ ಹಪ್ಪಳ ಒಂದು 100 ಹಪ್ಪಳ ಮಾಡ್ತಾರ, 200 ಮಾಡ್ತಾರ, 500 ಮಾಡ್ತಾರೆ. ಆ್ಯಸ್ ಪರ್ ಅವರು ಮನೆ ಭೇಟಿ ಮಾಡಿ ನಾವು ಅಸೆಸ್ಮೆಂಟ್ ಮಾಡಿ ಅವ್ರಿಗೆ ತಕ್ಕನಂಗೆ ತಂತ್ರಜ್ಞಾನ ಯಾವ ಮಷಿನರಿ ಸೂಟಬಲ್ ಆಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ. ಮಾರ್ಕೆಟ್ ಅದು ಒಂದು ಹೇಳ್ತೀನಿ. ಮಾರ್ಕೆಟಲ್ಲಿ ಯಾವುದೇ ರೀತಿ ನನಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ಸುತ್ತಮುತ್ತ ನಾವು ಅದಕ್ಕೆ ತಕ್ಕನಾಗಿ ತರಬೇತಿ ಕೂಡ ಕೊಡ್ತೇವೆ. ಮತ್ತು ಯಾವ ರೀತಿ ಹೈಜಿನಿಕ್ ಮೇಂಟೈನ್ ಮಾಡಬೇಕು, ಪ್ಯಾಕೇಜಿಂಗ್ ಏನು ಮಾಡಬೇಕು, ಅವ್ರದ್ದೇ ಅಂತ ಒಂದು ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಅವರ ಸುತ್ತಮುತ್ತ ಹಳ್ಳಿಯಲ್ಲಿನೇ ಮಾರಾಟ ಆಗ್ತವೆ. ಇವರು ಒಂದು ಸರ್ ಉದಾಹರಣೆ ಹೇಳ್ತಾರೆ ಆಮೇಲೆ ಬಿಸ್ಕೆಟ್ ಒಂದು ಹೇಳಿ ಅವರಿಗೆ. ಸೊ ಮಾರ್ಕೆಟಿಂಗ್ ನಮ್ಮ ಸುತ್ತಮುತ್ತನೇ ಇದೆ. ಯಾಕಂದರೆ ನಾವು ಬೇರೆ ಕಡೆಯಿಂದ ನಾವು ಹಪ್ಪಳ ಬೆಂಗಳೂರಿಂದ ಬರುತ್ತೆ, ಬಿಸ್ಕೆಟ್ ಬೇರೆ ಕಡೆಯಿಂದ ಬಂದು ನಮ್ಮ ಮಹಿಳೆಯರು ಮಾಡಿ ನಮ್ಮ ಸುತ್ತಮುತ್ತ ಅವರೇ ಕೂಡ ಮಾಡಿ ಮಾರಾಟ ಮಾಡ್ಬೋದು. ಸೊ ನೀವು ಹೇಳ್ದಂಗೆ ಅದಕ್ಕೆ ಸಮಸ್ಯೆ ಇದೆ ಅಂದರೆ ಅದನ್ನು ನಾವು ಹುಡುಕಿಕೊಂಡು ಕೆಲವೊಂದು ತರಬೇತಿಯನ್ನು ಕೊಡ್ತೇವೆ. ಯಾವ ಸಮಸ್ಯೆ ಮನೆಯಲ್ಲಿ ಹೆಂಗಸರು ಮಾಡ್ತಾರೆ ಹೇಳಿದ್ರು ಓಕೆ, ಆದರೆ ಅದನ್ನು ನೀವು ಹೇಳಿದ್ರೆ ಸುತ್ತಮುತ್ತ ಮಾಡಬೇಕು ಅಂತ ಅಲ್ಲೇ ಸಮಸ್ಯೆ ಆಗೋದು ಹೆಂಗಸರು ಹೋಗೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಪದ್ಮಾಕ್ಷಿ ಅಂತಿದ್ದಾರೆ, ಬರ್ತಾರೆ ಅವರು. ಒಂದು ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಒಂದು ಪ್ಯಾನಲ್ ಸೆಷನ್ ಮಾಡ್ತೀವಿ. ನಾವು ಮಾತಾಡಲ್ಲ ಜಾಸ್ತಿ, ಆಲ್ರೆಡಿ ಮಾಡ್ತಕ್ಕಂಥ ಮಹಿಳೆಯರೇ ಮಾತಾಡ್ತಾರೆ. ಪದ್ಮಾಕ್ಷಿ ಅಂದರೆ ಚಿತ್ರದುರ್ಗದವರು ಮತ್ತು ಇನ್ನೂ ಕೊಪ್ಪಳದವ್ರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಮಾರ್ಕೆಟಿಂದ ಏನು ಸಮಸ್ಯೆ ಇದೆ ಅವ್ರು ಯಾವ ರೀತಿ ದಾರಿಯನ್ನು ಕಂಡುಕೊಂಡಿದ್ದಾರೆ. ಪದ್ಮಾಕ್ಷಿ ಅವ್ರದ್ದು ಮಾಡ್ತಕ್ಕಂಥ ಶೇಂಗಾ ಚಕ್ಕಿ, ಹಪ್ಪಳ ಅವೆಲ್ಲ ಡಿ-ಮಾರ್ಟಲ್ಲಿ ಮಾರಾಟ ಆಗ್ತದೆ. ಇದು ಸತ್ಯ. ಡಿ-ಮಾರ್ಟ್ ಬೇರೆ ಕಡೆ ಎಲ್ಲಿ ಮಾಡಿದೆ ಸರ್? ಈ ಥರ ನಾವು ನಾರ್ತ್ ಕರ್ನಾಟಕ 14 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ ಸರ್. ಉತ್ತರ ಕರ್ನಾಟಕ, ಧಾರವಾಡ, ರಾಯಚೂರು, ಬೇರೆ ಬೇರೆ ಭಾಗದಲ್ಲಿ. ಅದು ನಾವು ಸೌತ್ ಕರ್ನಾಟಕ ಬಂದರೆ ಅದು ನಾವು ಪಾಂಡವಪುರ ಭಾಗನ ಆಯ್ಕೆ ಮಾಡ್ಕೊಂಡು ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ. ಹಂತವಾಗಿ ಹೋಗೋಣ. ಫೌಂಡೇಶನ್ ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾರೆ. 2010ರಿಂದ ಡಾಕ್ಟರ್ ಹರೀಶ್ ಅಂಡೆ ಸರ್ ಅದನ್ನು ಪ್ರಾರಂಭ ಮಾಡಿದರು. ಸೊ ಬೇಸಿಕಲಿ ಮಹಿಳೆಯರು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೇ ಇದು ಪ್ರಾರಂಭ ಮಾಡಿದ್ರು. ಸೊ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮತ್ತು
ಮತ್ತು ಹೈನುಗಾರಿಕೆಯಲ್ಲಿ ಮತ್ತು ಸಣ್ಣ ಸಣ್ಣ ಉದ್ಯಮ ಮಾಡೋದ್ರಲ್ಲಿ ಮತ್ತು ಅಂಗವಿಕಲರಿಗೆ ಮತ್ತು ರೈತರಿಗೆ ಇವ್ರನ್ನೆಲ್ಲನೂ ನಾವು ಇಟ್ಕೊಂಡು ಗುರಿಯಾಗಿ ಇಟ್ಕೊಂಡು ಮತ್ತು ಇದಲ್ಲದೆ ಇನ್ನೊಂದು ಕಟ್ಟಡ ವಿನ್ಯಾಸ ಅಂತ ಬಿಲ್ಟ್ ಎನ್ವಿರಾನ್ಮೆಂಟ್ ಅಂದರೆ ಆ ಅಂಗಡಿ ಇರುತ್ತೆ ಅಥವಾ ಅವ್ರ ಮನೆಯಲ್ಲಿ ಸರಿಯಾದ ಗಾಳಿ ಬೆಳಕಿರಲ್ಲ ಅದಕ್ಕೂ ಕೂಡ ವ್ಯವಸ್ಥೆ ಸ್ಪೇಸ್ ಅಂತ ಹೇಳ್ತೀವಿ ಗಾಳಿ ಬೆಳಕು ಮತ್ತು ಎಷ್ಟು ಹೀಟ್ ಸ್ಟ್ರೆಸ್ ಅಂದರೆ ತಾಪಮಾನ ಕಡಿಮೆ ಮಾಡ್ತಕ್ಕಂಥ ಇದನ್ನೆಲ್ಲ ಒಂದು ಮಾಡೋದು ಇಷ್ಟು ಕ್ಷೇತ್ರದಲ್ಲಿ ಸೆಲ್ಫ್ ಫೌಂಡೇಶನ್ ಸೋಲಾರ್ ಮೂಲಕನೇ ಕೆಲಸ ಅಂದರೆ ನಾವು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳ್ತೀವಿ ಸುಸ್ಥಿರ ಅಭಿವೃದ್ಧಿ ಅಂತ 7ನೇ ಗೋಲಲ್ಲಿ ನಾವು ಕೆಲಸ ಮಾಡ್ತೀವಿ ಇಡೀ ಜಗತ್ತಲ್ಲಿ. 2ನೇ ಪಾಯಿಂಟ್ ನೀವು ಹೇಳ್ದಂಗೆ ನೀವು ಮಷಿನರಿ ಕೊಟ್ಟರೆ ಕೆಲಸ ಇದಾಗುತ್ತೆ ಅನ್ನೋದಕ್ಕಿಂತ ಈಗ ಕೈಯಲ್ಲಿ ಹಪ್ಪಳ ಮಾಡ್ತಾ ಇದ್ದಾರೆ ಸರ್ 3 kg ಮಾಡ್ತಾರೆ ಹಿಟ್ಟು ಅಥವಾ 1 kg ಅವ್ರಿಗೆ ಆರ್ಡರ್ ಬಂದು 15 kg ಮದುವೆ ಇದೆ 15 kg ಮಾಡಿಕೊಡಿ ನಮಗೆ ಹಿಟ್ಟಲ್ಲಿ ಅಥವಾ ಒಂದು 2,000 ಹಪ್ಪಳ ಬೇಕು ನಾಳೆಗೆ. ಆವಾಗ ಇಂಥ ತಂತ್ರಜ್ಞಾನ ಅವರು ಆದಾಯ ಏನು ಮಾಡ್ತೀವಿ ಆದಾಯ ಹೆಚ್ಚು ಮಾಡಬೇಕಂತ ಒಂದು ಉದ್ದೇಶ. ಅದಕ್ಕೆ ನಾವು ಕಿರು ಆಹಾರ ಉದ್ಯಮ ಘಟಕಗಳನ್ನು ಮಾಡ್ತಾ ಇದ್ದೀವಿ. ಯಾವುದೇ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ತಂದು ಅಥವಾ ಅವ್ರವ್ರ ಮನೆಯಲ್ಲೇ ಅವ್ರ ಮನೆ ಮೇಲೇ ಕರೆಂಟ್ ಉತ್ಪಾದನೆ ಮಾಡಬೇಕು, ಅವ್ರ ಮನೆಯಲ್ಲೇ ಸ್ವಾವಲಂಬಿಗಳೇ ಅವರು ಆ ಪ್ರಾಡಕ್ಟನ್ನು ತಯಾರು ಮಾಡಬೇಕು, ಅವ್ರದ್ದೇ ಬ್ರ್ಯಾಂಡ್ ಹಾಕಬೇಕು, ಬೇರೆ ಯಾವ ಬ್ರ್ಯಾಂಡಲ್ಲಿ ಅವ್ರು ನಡೆಸೋದು ಬೇಡ, ಅವ್ರದ್ದೇ ಒಂದು ಅವರಿಗೆ FSSAI ಸರ್ಟಿಫಿಕೇಟ್ ಬೇಕಾ ಅಥವಾ ಯಾವ ರೀತಿ ಅದನ್ನು ಕೂಡ ಸಪೋರ್ಟ್ ಮಾಡ್ಬೋದು. ಫಂಡೆಡ್ ಇಲ್ಲ, ಇದು ಸೆಲ್ಫ್ ಇದಾಗಿರ್ತಕ್ಕಂಥದ್ದು ಮತ್ತು ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಹಣಕಾಸಿನ ಅಂದರೆ ಅವರು ಬೇರೆ ಬೇರೆ ಕೆಲವೊಂದು CSR ಫಂಡರ್ಸ್ ತಗೊಂಡು ಒಂದು ಬ್ಯಾಂಕ್ ಮೂಲಕ ಈಗ ಒಂದು ಇಕೋಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಬಳಕೆದಾರ ಎಂಡ್ ಯೂಸರ್ ಬರ್ತಾರೆ, 2ನೇದ್ದು ಅವ್ರಿಗೆ ಯಾವ ತಂತ್ರಜ್ಞಾನ ಬೇಕು ಮಷಿನರಿ, 3ನೇದ್ದು ಅವ್ರಿಗೆ ಸ್ಕೀಮ್ಗಳು ಬರುತ್ತೆ. ನಾವು ಸರ್ಕಾರಿ ಸ್ಕೀಮಲ್ಲಿ ಅನೇಕ ಯೋಜನೆಗಳಿದೆ. PMAPM ಸ್ಕೀಮ್ ಬಗ್ಗೆ ಹೇಳಿದ್ರಿ, ಅವ್ರು ಏನಾದರೂ ಒಂದು ರೊಟ್ಟಿ ಮಷಿನ್ ಹಾಕೋತಾರೆ ಅಥವಾ ಹಪ್ಪಳ ಮಷಿನ್ ಹಾಕೋತಾರೆ ಅಂದರೆ 50% ಹಾಕಿ 35% ಕೇಂದ್ರ ಸರ್ಕಾರದಿದೆ, 15% ರಾಜ್ಯ ಸರ್ಕಾರದಿದೆ. ಅದಕ್ಕೆ ಏನಾದರೂ ಮಾರ್ಜಿನ್ ಮನಿ ತುಂಬೋದಿದ್ರೆ ಸೆಲ್ಫ್ ಫೌಂಡೇಶನ್ ಸಪೋರ್ಟ್ ಮಾಡುತ್ತೆ. ಮಷಿನರಿ ಯಾವ ಒಂದು ಮಿಷಿನ್ ಈಗ ಎಕ್ಸಾಂಪಲ್ ನಿಮ್ಗೆ ಹಪ್ಪಳ ಮಷಿನ್ ಬೇಕಂದ್ರೆ ಒಂದು 3,20,000 ಕಾಸ್ಟ್. ಸೋಲಾರ್ ಅದು ಕನ್ವೇಯರ್ ಬೆಲ್ಟ್ ಸರ್, 1 ತಾಸಿಗೆ 2,000 ಹಪ್ಪಳ ಮಾಡ್ಬೋದು. ಇನ್ನೊಂದು ಚಕ್ಲಿ ಅಂದರೆ 1 ತಾಸಿಗೆ 8 kg ಮಾಡುತ್ತೆ, 8 kg ಹಿಟ್ಟನ್ನು. ಸೊ ಅದು ಒಂದು 4 ತಾಸು ಮಾಡ್ತಾರೆ, ಅದು ಎಷ್ಟು ಅವ್ರ ಪ್ರೊಡಕ್ಷನ್, ಅದು ಒಂದು 2,20,000 ಕಾಸ್ಟ್. ನೀವು ಅದಕ್ಕಿಂತ ನಮ್ಮಲ್ಲಿ ಟಿಕೆಟ್ಸ್ ಇದೆ. ಈಗ ಡಿಸಬಿಲಿಟಿಗೆ ಅಂಗವಿಕಲರಿಗೆ ಮಾಡಿದೆ ಅಂತ ಹೇಳಿದ್ವಿ. ಸೊ ಅವರಿಗೆ 50,000 ರೂಪಾಯಿಯಲ್ಲಿ ಕಡಿಮೆಗೆ ಕೆಳಗಿದೆ. ಅಂದರೆ ಟೇಲರಿಂಗ್ ಮಷಿನ್ ಇದೆ, ಅವ್ರ ಮನೆಯಲ್ಲೇ ಹೊಲಿಬೋದು, ಮತ್ತು ಪ್ರಿಂಟರ್ ಜೆರಾಕ್ಸ್ ಮಷಿನ್ ಇದೆ. ಈ ಸಣ್ಣ ಪೆಟ್ಟಿ ಶಾಪ್ ಅಂತ ಹೇಳ್ತೀವಿ, ಅದು ಕೂಡ ಮಾಡ್ಬೋದು 1 ಲಕ್ಷ ರೂಪಾಯಿ ಒಳಗಡೆ. ಪೆಟ್ಟಿ ಶಾಪ್ 8x8 ನಾವು ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅವ್ರೇನು ಮನೆ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಬೇರೆ ಸಣ್ಣ ಕಿರಾಣಿ ಅಂಗಡಿ ನಡೆಸ್ಬೋದು, ಸ್ಟೇಷನರಿ ನಡೆಸ್ಬೋದು, ಬುಕ್ ಸ್ಟಾಲ್ ಯಾವುದಾದ್ರು ಅದ್ರ ಜೊತೆ ಒಂದು ಸೋಲಾರ್ ಲೈಟು ಜೆರಾಕ್ಸ್ ಮಿಷಿನ್ ಏನಾದರೂ ಹಾಕ್ಕೊಂಡು ಅದನ್ನು ಮಾಡ್ಬೋದು. ಸೊ ಈ ಪ್ರೊಡಕ್ಷನ್ ಮಾಡ್ತಾರೆ. ಇವತ್ತು ಎಳ್ನೀರು ಡೆಲ್ಲಿನಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ದುಬೈಗೆ ಮತ್ತು ಬೇರೆ ರಾಜ್ಯಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ KMF ಮಾದರಿನಲ್ಲಿ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಮಾರ್ಕೆಟಲ್ಲಿ ಒಂದು ಕನ್ಸಿಸ್ಟೆಂಟ್ ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಕಾರ್ಪಸ್ ಫಂಡನ್ನು ಜನರೇಟ್ ಮಾಡಿ ಒಂದು 500 ಕೋಟಿ 1,000 ಕೋಟಿ ಜನರೇಟ್ ಮಾಡಿದರೆ ಏನು ಇವತ್ತು KMF ಪ್ರೊಡಕ್ಷನ್ ಪ್ರಾಡಕ್ಟ್ ಹೋಗ್ತಾ ಇತ್ತು ಅದೇ ರೀತಿ ಬೆಲ್ಲ ಮತ್ತು ಎಳ್ನೀರು ಮಾಡ್ಬೋದು. ಮತ್ತು ಟೆಕ್ನಾಲಜಿನ ಆಲೆಮನೆಗಳಿಗೆ ವರ್ಗಾಯಿಸಿದ್ರೆ ಹಿಂದೆ ಪಟ್ಟಣವರು ಹೇಳ್ತಿದ್ರು ನಮ್ಮ ಜಿಲ್ಲೆಯಲ್ಲಿ 4,000 ಆಲೆಮನೆಗಳಿದ್ದಾವೆ. ಒಂದು ಆಲೆಮನೆ 50 ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಕಡಿಯೂರು, ಬಡಗೂರು ಎಲ್ಲ ಸೇರಿದಂಗಿರ್ಬೋದು. ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರನ ಯಾಕೆ ನೀವು ಪ್ರಯತ್ನ ಪಟ್ಟರೆ ಮಾರ್ಕೆಟು ಸೃಷ್ಟಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಮತ್ತು ರೇಟ್ ಕನ್ಸಿಸ್ಟೆನ್ಸಿ ಕೂಡ ಸಿಗುತ್ತೆ. ಒಂದು ಈ ಪ್ರಯತ್ನ ಮಾಡಬಹುದಲ್ಲ? ಸೊ ಇದ್ರ ಬಗ್ಗೆ ಈಗಾಗಲೇ ಎಲ್ಲ ಥರ ಕೆಲಸ ಮಾಡಬೇಕು, ಗ್ರೌಂಡ್ ವರ್ಕ್ ಏನು ಮಾಡಬೇಕು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಣ್ಣ ಸಣ್ಣ ಎಥನಾಲ್ ಪ್ಲಾಂಟ್ಗಳನ್ನ ಎಲ್ಲೆಲ್ಲ ಹಾಕ್ಬೋದು, ಕಬ್ಬೊಂದೇ ಅಲ್ಲ ಎಲ್ಲ ಏನು ಗ್ರೈನ್ಸ್ಗಳೇನು ಬೆಳಿತೀವಿ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಎಥನಾಲ್ ಪ್ಲಾಂಟ್ ಮಾಡ್ಬೋದು. ಸಣ್ಣ ಸಣ್ಣದಾಗಿ ದೊಡ್ಡದು ಈಗ ಬೇಕಂದರೆ ಈಗ ನಮ್ಮ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳಿಂದ ಬೈ ಪ್ರಾಡಕ್ಟ್ಗಳು ಬೇಕು, ಅದರಿಂದ ಮಾಡ್ಬೋದು. ಪೆಟ್ಟಿ ಬೇರೆ ಥರ ಏನು ಮಾಡ್ಬೋದು. ನೀವು ಹೇಳ್ದಂಗೆ ಆಲೆಮನೆಗಳದ್ದು, ಎಥನಾಲ್ ಪ್ಲಾಂಟ್ಗಳದ್ದು, ಮತ್ತು ಎಳ್ನೀರು ನೀವು ಹೇಳ್ದಂಗೆ ಇಲ್ಲಿಂದಾನೇ ಸುಮಾರು ಇಲ್ಲೇ ನಮ್ಮ ಗುರಿ ಇರೋದೇನೆಂದರೆ ಕ್ಲೋಸರ್ ಟು ದ ಸೋರ್ಸ್, ಅಂದರೆ ಎಲ್ಲಿ ಬೆಳಿತೀವಿ ಅಲ್ಲಿ ನಾವು ಈ ಉಪ ಉತ್ಪನ್ನಗಳನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ಅದ್ರ ಬಗ್ಗೆ ಈಗಾಗಲೇ ಸುಮಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಪ್ರಯೋಗ ಏನು ಟೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಥರದ್ದು ಇಶ್ಯೂಸ್ನ ಇಟ್ಕೊಂಡು ಏನೇನು ಮಾಡ್ಬೋದು ಇಲ್ಲಿ. ಅದ್ರ ಜೊತೆಗೆ ನೀವು ಕೇಳಿದ್ರಿ ಮಾರ್ಕೆಟ್ ಲಿಂಕೇಜ್ ಮೇಜರ್ ಇಶ್ಯೂ ಇರೋಂಥದ್ದು. ಉತ್ಪನ್ನಗಳನ್ನು ಮಾಡೋದು ಹೆಚ್ಚಿಗಾಗಿಲ್ಲ, ನಾವು ಅದನ್ನ ಹೆಂಗೆ ಅವರಿಂದ ಖರೀದಿ ಮಾಡಿ ಇಂಡಸ್ಟ್ರಿಗೆ ಏನು ಗೊತ್ತು, ರೈತರಿಗೆ
ಬೆಳಿತೀವಿ ಅಂದರೆ ಅದನ್ನ ಹೆಂಗೆ ಸೇಲ್ Marketing sale important. ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾವು ಕೋಆಪರೇಟಿವ್ ಸೊಸೈಟಿಗಳನ್ನ ತಗೊಂಡಿದ್ದೀವಿ. 4-5 ಕೋಆಪರೇಟಿವ್ ಸೊಸೈಟಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಕೋಆಪರೇಟಿವ್ ಸೊಸೈಟಿಗಳನ್ನೇ ಇವಾಗ ಕೋಆಪರೇಟಿವ್ ಸೊಸೈಟಿಗಳು ಏನು ಮಾಡುತ್ತೆ, ಸಾಲ ಕೊಡ್ತೀವಿ, ಅದಾದಮೇಲೆ ಒಪ್ಪುಗುದಿ ಮಾರಾಟ ಮಾಡ್ತೀವಿ. ಅದು ಏನಿದ್ರು ನಾವು ಬೆಳೆಯೋಕ್ಕೆ ಏನು ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡ್ತೀವಿ. ಆದರೆ ಕೋಆಪರೇಟಿವ್ ಸೊಸೈಟಿಗಳು ತಗೊಳ್ಳೋ ವ್ಯವಸ್ಥೆ ಯಾವುದು ಮಾಡ್ತೀವಿ ಅಂದರೆ ರೈತರಿಂದ ಉತ್ಪನ್ನ ಆಗಿರೋಂಥ ಏನು ಬೆಳೆ ಆಗಿರ್ಬೋದು, ಬೈ ಪ್ರಾಡಕ್ಟ್ಗಳಾಗಿರ್ಬೋದು ಏನಿಲ್ಲ, ಅದನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮಗೆ 4-5 ಸೊಸೈಟಿಗಳು ಎಲ್ಲಿ ಚೆನ್ನಾಗಿ ವ್ಯಾವಹಾರಿಕವಾಗಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಆ ಸೊಸೈಟಿಗಳನ್ನ ಇಟ್ಕೊಂಡು ಇವುಗಳಿಗೆ ನಮ್ಮದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಸೊಸೈಟಿಗಳು ತಗೊಂಡ್ರೆ ಸೊಸೈಟಿ ಮಾರಾಟ ಮಾಡೋ ವ್ಯವಸ್ಥೆನ ಅವರೇ ಮಾಡ್ತಾರೆ. ಯಾಕೆಂದರೆ ಲಾಭ ನಷ್ಟ ಆದರೆ ಅಲ್ಲಿಯ ರೈತರಿಗೆ ಈಗ ಬೋನಸ್ಗಳು ಡಿವಿಡೆಂಡ್ಸ್ಗಳೇನು ಹೋಗುತ್ತೆ ಅಲ್ಲೇ ಹೋಗುತ್ತೆ. ಸೊ ಲೋಕಲ್ ಎಕಾನಮಿ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಿದ್ದೀವಿ. ಏನಂದ್ರೆ KMF ಒಂದು ಆರ್ಗನೈಸೇಷನ್ ಮಾಡಲಾಗಿದೆ. ಕೋಆಪರೇಟಿವ್ ರೈತ ಸಂಘದಿಂದ ನಮ್ಮ ಕಡೆಯಿಂದನೂ ಎಲ್ಲ ವಿರೋಧ ವ್ಯಕ್ತಪಡಿಸಿ ಆಗಲೇ ಪ್ರತಿಭಟನೆ ಮಾಡಿದಾಗ ಅದು ಒಂದು ಅಂಶವಾಗಿ ನಾವು ಹೇಳಿದ್ವಿ. ಫಸ್ಟ್ ಇಲ್ಲಿ ನಾವು ಬೆಳೆ ಬೆಳೆಯೋಕ್ಕೆ ಏನು ನೀರು ಬೇಕು ಅದನ್ನ ನೀವು ರೆಡಿ ಮಾಡ್ಕೊಡ್ಬೇಕು. ಬೇರೆ ಕಡೆಯಿಂದ ನೀವೆಲ್ಲ ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ನಾನು ಕರೆಕ್ಟಾಗಿ ಈಗ ಇಲ್ಲಿ ಯಾವಾಗ ನಾವು ಕಾವೇರಿ ಆರ್ತಿ ಇದ್ರ ಬಗ್ಗೆ ಎಲ್ಲ ನಾವು ಪ್ರತಿಭಟನೆ ಮಾಡಿದ್ವಿ, ಅದನ್ನೂ ಅಂಶವಾಗಿ ಸೇರಿಸ್ಕೊಂಡು ಇಲ್ಲಿ ಎಷ್ಟು ಬೇಕೋ ಎಷ್ಟು ನೀವು ಹೇಳ್ದಂಗೆ ಇರೋದೇ 100%ಅಲ್ಲಿ 120% ಮಾಡೋಕ್ಕಾಗುತ್ತೆ. 100%ಅಲ್ಲಿ ಅವರು ಇಲ್ಲಿಗೆ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟೆ ಆಮೇಲೆ ಮಿಕ್ಕಿದ್ದಂತ ಹಿಂದೆ ಗಡಿಭಾಗಕ್ಕೆ ಹೋಗ್ತಿದ್ದು, ಗಡಿಭಾಗಕ್ಕೆ ನೀರು ಹರಿಯೋದ್ರಿಂದ ಒಂದೊಂದು 10 ಜನ ವೃದ್ಧಿ ಆಗ್ತಿತ್ತು. ನೇರ ಪೈಪಲ್ಲಿ ಮೋಸ್ಟ್ಲಿ ಮಿಸ್ ಆಗಿರ್ಬೇಕಷ್ಟೇ. ಆದರೆ ನಾವು ಫಸ್ಟಿಂದಾನು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ತಗೊಂಡು ಹೋಗ್ಬಿಡಲ್ಲ ಅಂತಾನೆ ನಾವು ವಿರೋಧ ವ್ಯಕ್ತಪಡಿಸಿ. ಈಗ ಇದು KRS ಜೂನ್ನಲ್ಲೇ ತಂದಿದೆ. ಬೇಗ ಬೆಳೆಗಳಿಗೆ ನೀರು ಕೊಟ್ಟು ಕಬ್ಬು ಬೆಳೆ ಉಳಿಸ್ಬೇಕು ಅನ್ನೋ ಕಾಳಜಿ ಯಾರಲ್ಲಿ ವಿ ಸಿಯಿಂದ ನಿಮ್ಗೆ ಗೊತ್ತಿರೋಂಗೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಮಾಡೋದು ಇಲ್ಲ ಈಗ ನಿಮಗೆ ಗೊತ್ತಿರೋಂಗೆ ಲಾಸ್ಟ್ ಇಯರು ಮಳೆ ಇರಲಿಲ್ಲ, ಮೆಜಾರಿಟಿ ಕಾಮಗಾರಿ ಮುಗಿದಿತ್ತು. ಈಗ ನಿಮಗೆ ಆ ಕಾಮಗಾರಿ ಮುಗಿದ್ರಿಂದ ಡೈಲೆಂಟ್ಗೆ ಎಷ್ಟು ಬೇಗ ನೀರು ಹೋಗ್ತಾ ಇದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಕಾಮಗಾರಿ ಅದಾದ್ಮೇಲೆ ಈಗ ಎಲ್ಲೂ ಹೋಗಿಲ್ಲ. 1500 ಕ್ಯೂಸೆಕ್ ನೀರು ಬಿಟ್ರೆ ಎಲ್ಲಿ ತಲುಪ್ತಾ ಇದೆ? ಯಾವ ಕಬ್ಬು ಬೆಳೆಗೂ ಎಲ್ಲ ಒಣಗ್ತಾ ಕೂತಿದೆ, ಉರುವಲ್ ಆಗ್ತಾ ಇದೆ. ಅಲ್ಲ ನಾ ಹೇಳಿದ್ದು ಮುಂಚೆ, ಈಗ ಸ್ಟಾಪ್ ಮಾಡೋಕ್ಕೆ ಮುಂಚೆ, ಈಗ ನೀರು ಕೊಡೋದು ಮುಂಚೆ, ಈಗ ಜೂನಲ್ಲಿ ಜುಲೈಯಲ್ಲಿ ನಾವು ಬಿಟ್ಟಿಲ್ಲ ನೀರು. ಈಗ ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಅದೇ ನೀರು ಹೋಗ್ತಾ ಇದೆ.